ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ಇವಾಗ ಬಿಸಿಲು ಬಂದ ತಕ್ಷಣ ನನಗೆ ನೆನಪಿಗೆ ಬರುತ್ತಪ್ಪ ಅಂತಂದ್ರೆ ಮಾವಿನ ಹಣ್ಣು. ಇವಾಗ ಮಾವಿನ ಹಣ್ಣು ಸೀಸನ್. ಬಿಸಿಲು ಬಂತ ನೆನಪಾಗೋದು ಮಾವಿನ ಹಣ್ಣು ಅಲ್ಲ, ಮತ್ತೆ ತಣ್ಣೀರ್ ಪಾನಕ ನೆನಪು ಬರ್ತೈತಿ. ಮಾವಿನ ಹಣ್ಣು ಸೀಸನ್ ಐತಿ, ಮತ್ತೆ ಮಾವಿನ ಸೀಸನ್ ಇದ್ದಾಗ ಮಾವಿನ ಹಣ್ಣು ನೆನಪು ಬರ್ತದೆ. ಮಾವಿನ ಹಣ್ಣು ಸೀಸನ್ ಐತಿ, ಬಿಸಿಲೊಳಗೆ ಮಾವಿನ ಹಣ್ಣು ಸೀಸನ್ ಬರೋದು. ಬಿಸಿಲೊಳಗೆ ನಮಗೆ ಮಾವಿನ ಹಣ್ಣು ನೆನಪಾಗೋದಲ್ಲ. ಸೊ ಹಾಗಾಗಿ ಇವಾಗ ನಾನು ನಿಮಗೆ ಮ್ಯಾಂಗೋ ಮಸ್ತಾನಿ ರೆಸಿಪಿ ಮಾಡಿ ತೋರಿಸೇನ್ರಿ. ಹಂಗೆ ನಾ ಇವತ್ತೇನು ಮಾಡತ್ತೀವಿ? ಇವತ್ತು ಆಮ್ರಸ್ ಮತ್ತು ಪುರಿ, ಗುಜರಾತಿ ಸ್ಪೆಷಲ್ ಡಿಶ್ ಮಾಡತ್ತೀವ್ರಿ. ಇವತ್ತು ಆಮ್ರಸ್ ಮತ್ತು ಪೂರಿ ಮಾಡತ್ತೇವ್ರಿ. ಅದನ್ನ ಹೆಂಗೆ ಮಾಡೋದಂತ ನಿಮ್ಮ ಕೂಡ ಶೇರ್ ಮಾಡ್ಕೊತೇನೆ ಬರ್ರಿ. ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸ್ಕಿಪ್ ಮಾಡಬೇಡ್ರಿಪ್ಪ, ಪೂರ್ತಿ ವಿಡಿಯೋ ನೋಡ್ರಿ. ಆದಷ್ಟು ಶೇರ್ ಮಾಡಿರಿ ಎಲ್ಲರಿಗೂ. ಇವತ್ತು ಸಕ್ಕು ಮಿನಿ ಕಿಚನ್ ಒಳಗೆ ವಿಡಿಯೋ ಬಿಡ್ದೈತ್ರಿ. ಇವಾಗ ನಾವು ಅರಿಶಿನ ಒಳಗಡೆ ಮಾಡತ್ತೀವ್ರಿ. ಇಲ್ಲೇ ಮಾಡಿದ್ರ ಆತಂತ ಹೇಳಿ. ಸೊ ಬರ್ರಿ ಮಾಡೋಣ. ಇವಾಗಿಲ್ಲೇ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡೇವ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಕೈತ್ರಿ, ಟೇಸ್ಟ್ ಆಕೈತಿ ಹಿಟ್ಟು ನಮ್ದು. ಹಾಗಾಗಿ ಉಪ್ಪು ಎಣ್ಣೆ ಮಿಕ್ಸ್ ಮಾಡಬೇಕ್ರಿ. ಇವಾಗ ಲೈಟಾಗಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಸಾಫ್ಟ್ ಆಗೋಣ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನಾದ್ಕೊಂಡು ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಬಿಡೋಣ. ಇವಾಗ ಇನ್ನೊಂದ್ಸಲ ನಾದ್ಕೊಂಡು ನಾನು ಹಿಟ್ಟು ನಾದಿಟ್ಟೆ ರೀ. ಈಕೆ ಆಮ್ರಸ್ ಮಾಡ್ತಾಳಂತ. ಇವಾಗ ಆಮ್ರಸ್ ಮಾಡ್ಕೊಳಕ್ಕೆ ನಾನು ಇಲ್ಲೇ ಮಾವಿನ ಹಣ್ಣು ತೊಗೊಂಡಿದ್ದೀನಿ ರೀ. ಪಟ ಅಂಥೇಳಿ ಆಮ್ರಸ್ ರೆಡಿ ಮಾಡ್ಕೊಳ್ಳೋಣ. ಇವಾಗಲೇ 4 ಮಾವಿನ ಹಣ್ಣು ಚೆನ್ನಾಗಿ ತೊಳ್ಕೊಂಡಿವ್ರಿ. ನಾವು ತೊಳ್ಕೊಂಡು ಸಿಪ್ಪಿ ಎಲ್ಲ ತೆಗೆದು ಒಂದು ಪೀಸ್ ಕೊಡಿಲೆ. ಸುಮ್ಕುಂದ್ರುವ ಒಂದು ಪೀಸ್ ಕೊಡೆ. ಇದೆಲ್ಲ ಹೆಚ್ಕೊಂಡು ಇಟ್ಕೊಂಡು ಗಪ್ಪ ಕೊಡ್ತೇನೆ. ಸುಮ್ಕುಂದ್ರ ನೋಡ್ರಿ, ಏನಿಲ್ಲ ಗಪ್ಪ ಬ್ಯಾಡ ಕೊಡ. ಇದು ಈ ರೀತಿ ಎಲ್ಲ ಈ ರೀತಿ ಮಾಡಲಿಲ್ಲ ಅಂದ್ರೂ ನಡಿತೈತ್ರಿ. ಹಾಗೆ ನೀವು ಹಂಗೆ ತೊಗೊಂಡ್ರು ಬರ್ತೈತ್ರಿ. ಆದ್ರೆ ಈ ರೀತಿ ತೊಗೊಂಡ್ರೆ ಇನ್ನೂ ಮಜಾ ಆಕೈತಿ. ಹಿಂಗೆ ಒಂದೊಂದು ಪೀಸ್ ತೊಗೊಂಡು ತಿನ್ನಕ್ಕೆ ಚಲೋ ಆಕೈತ್ರಿ. ಈ ರೀತಿ ಎಲ್ಲ ಮಾವಿನ ಹಣ್ಣು ಸಿಪ್ಪಿ ತೆಗೆದು ಇಟ್ಕೊಳ್ಳೋಣ್ರಿ. ಇಲ್ಲಿ ನೋಡ್ರಿ, ಇವಾಗ ಇದು ಮಿಕ್ಸಿ ಜಾರ್ ಮಾಡ್ಕೊಬೇಕಲ್ರಿ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಚಟ್ನಿ ಗಿಟ್ಟಿ ಮಾಡಿದ್ದಿತ್ತು, ತೊಳ್ಕೊಂಬಂದೆ ಕ್ಲೀನಾಗಿ. ಇಲ್ಲೇ ಮ್ಯಾಂಗೋ ನಾವೇನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿವಲ್ರಿ, ಒಂದು 4-5 ಮ್ಯಾಂಗೋ ಇದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ್ರಿ. 4-5 ಅಲ್ಲ, 4 ಏನ 3-4 ರೀ. ಹಂಗಂದ್ರೆ ನೋಡ್ರಿ, ಇಷ್ಟು ತೊಗೊಂಡಾತಿದ್ದು ಹೂವು ಅರಿಶಿ ನೋಡಿ ಇಲ್ಲಿ ಎಷ್ಟು ತೊಗೊಂಡಾತ. ಅದು ಕೋಲ್ಡ್ ಐತೆ ನೋಡಿ. ಮ್ಯಾಂಗೋ ಕೋಲ್ಡ್ ಅದಾವ ನೋಡಿಲ್ಲ ಹಿಡಿದು. ಕೋಲ್ಡ್ ಐತ್ರಿ. ಆಮೇಲೆ ಇದಕ್ಕೆ ಒಂದು 2 ನಾವು ಏಲಕ್ಕಿ ಕಾಯಿ ತೊಗೊಂಡಿದ್ದೀವಿ. ನಾವೇನು ಜಜ್ಜಿ ಹಾಕ್ಕೊಳತ್ತಿಲ್ರಿ, ಇದೇ ರೀತಿನ ಹಾಕ್ಕೊಳ್ಳೋಣ. ಅದ ಇದ್ರ ಹಾಕ್ಕೊಂಡು ಆಮೇಲೆ 1 ಕಪ್ ಆಗೋಷ್ಟು ಸಕ್ಕರೆ ಸಾಕ್ರಿ. ಹಾಂ, ಸಾಕ್ಬಿಡ. ಆಮೇಲೆ ಸ್ವಲ್ಪ ಹಾಲು ರೀ. ನೀವು ಯಾವುದಾದ್ರೂ ಹಾಕ್ಕೋಬೋದು, ಅಂದ್ರೆ ಕೋಲ್ಡ್ ಆದರೂ ಹಾಕ್ಕೋಬೋದು, ವಾರ್ಮ್ ಆದರೂ ಹಾಕ್ಕೋಬೋದು ರೀ. ಸ್ವಲ್ಪ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಂಬಿಡೋಣ್ರಿ. ಇದು ಇಲ್ಲಿ ಇವಾಗ ನೋಡ್ರಿ ಯಾವ ರೀತಿ ಆಗೈತೆ ಅಂತ ಹೇಳಿ. ಅದು ಎಷ್ಟು ಕೊಂಡಾತು ನೋಡ್ರಿ, ಒಂದು 4 ಮ್ಯಾಂಗೋದು. ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ ಒಳಗಿಟ್ಟು ಇವಾಗ ನೆಕ್ಸ್ಟ್ ನಾವು ಪುರಿ ಮಾಡ್ಕೊಂಬಿಡೋಣ್ರಿ. ಇವಾಗ ನೋಡ್ರಿ ಎಣ್ಣೆ ನಾವು ಬಿಸಿ ಮಾಡಕ್ಕೆ ಇಟ್ಟೇವಿ. ಆಮೇಲೆ ಅರಿಶಿಲೆ ಪುರಿ ಮಾಡತ್ತಾಳ. ಪಟ ಅಂಥೇಳಿ ಪುರಿ ಮಾಡ್ಕೊಂಬಿಡೋಣ್ರಿ. ಅರ್ಶಿನ ಉಬ್ಬಬೇಕು ನೋಡಿ ಪುರಿ. ಹಂಗೆ ಮಾಡ, ಫುಲ್ ದೊಡ್ಡ ಮಾಡಬೇಡ. ಮತ್ತು ನೀ ಹಿಟ್ಟು ತೊಗೊಂಡ್ರೆ ಚಪಾತಿ ಆದಂಗೆ ಅಕ್ಕವು ನೋಡ್ರಿ. ಈಗ ಪುರಿ ಮಾಡಕ್ಕೆ ಇಷ್ಟು ಹಿಟ್ಟು ತೊಗೊಂಡಿದ್ದಾಳ್ರಿ. ಈಗ ಒಂದು ಮಾಡಿ ನೋಡ್ತೀವಿ, ನೋಡ್ಬೇಕಂದ್ರೆ ಎಷ್ಟು ದೊಡ್ಡ ಅಕ್ಕವು. ಸ್ವಲ್ಪ ದಪ್ಪನೂ ಇರಬೇಕಾದ್ರೆ, ಅಂದರೆ ಮೆತ್ತಗೆ ಆಗ್ತಾವೆ. ಹಾಂ ಫುಲ್ ಬಿಸಿ ಆಗೈತೆ ಅರ್ಶಿ. ಹಾಕಿ ನೀನು. ಹಿಟ್ಟು ಹಾಕತ್ತ ನೋಡಿ. ಹಿಟ್ಟು ಹಾಕಿದ್ದೇನೆ. ಏನತ್ ಮಮ್ಮಿ ರಾಂಗ್ ಆಗಿದೆಯಲ್ಲ. ಹೊಂಟ್ರಿ ಸುಮ್ಮನೆ ಒಬ್ಬತ್ತೈತೆ. ಹಾಂ ನೋಡ, 2 ವರ್ಷ ಇನ್ನೂ ಉಬ್ಬಕ್ಕದು ಉಬ್ಬೇಕಲ್ವ. ಹಾಂ ಸಾಕು. ಇನ್ನೂ ಉಬ್ಬಂದ್ರೆ ಏನಕ್ಕೈತಿ ಹೇಳೋದು? ಹರಿತು ನೋಡಿ. ನೀನು ಅಂದಿದ್ದ ಸಂಬಂಧ ಹರಿತದೆ. ಹೌದು. ಪಟ ಅಂಥೇಳಿ ಪುರಿ ರೀ. ಸಿಂಪಲ್ ಐತೆ ನೋಡ್ರಿ ಪುರಿ ಮಾಡೋದು.
ನಾನು ಪುರಿ ಆಲೂಗಡ್ಡೆ ಮಾಡಿಬಿಡು ಬೆಳಗ್ಗೆ. ಹಾಂ ಒಲ್ಲಂತ ಏನಿದೆ ಕಜ್ಜುಸದಿಯೋ ನೀವು ಮಾಡ ಒಲ್ವಾ ನಾನು ನೋಡೋದಿಲ್ಲ ಸ್ವಲ್ಪ. ಹಿಂಗೆ ಇದು ಮಾಡ್ತೀನಿ ತಡಿ. ಇಲ್ಲಿ ಇವಾಗ ಪ್ಲೇಟ್ ಡೆಕೋರೇಟರ್ ಮಾಡತ್ತೀವಿ ನಾವು. ಅರಿಶಿನ ಇಲ್ಲೇ ಬಾದಾಮಿ ಕಟ್ ಮಾಡ್ಕೊಳತ್ತಾಳ ಉದ್ದಕ್ಕೆ. ಸಾಕ್ಬಿಡು ಅರಿಶಿನ, ಅದು ಕೆಳಗೆ ತಗೊಳತಿ ಮ್ಯಾಗ ಹಾಕ್ಬೇಕು. ಇಲ್ಲಿ 2 ಮಾವಿನ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ. ಪ್ಲೇಟ್ ಡೆಕೋರ್ ನಾನು ಮಾಡ್ತೀನಿ ರೀ. ಅರಿಶಿನ ಮಗ ನೋಡಿಲಿ ಏನತ್ತ ಅರಿಶಿನ ಮತ್ತು ಸುಮ್ಮನೆ ಮತ್ತು ವಿಡಿಯೋ ತೊಗೊನಿ. ಇಲ್ಲಿ ನೋಡ್ರಿ ಇವಾಗ ನಾವು ಫ್ರಿಜ್ ಒಳಗೆ ಇಟ್ಟಿದ್ವಲ್ಲ, ಹಾಗಾಗಿ ಸ್ವಲ್ಪ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ. ಇವಾಗ ಹಾಕ್ಕೊಳ್ಳೋಣ್ರಿ ಇದ್ರೊಳಗೆ. ನೋಡ್ರಿ ನಮ್ದು ಆಮರಸ್ ಹೆಂಗಾಗೈತೆ ಅಂತ ಹೇಳಿ ಸೂಪರ್ ಆಗೈತೆ ರೀ. ಇನ್ನೊಂದು ಸ್ವಲ್ಪ ಹಾಕು. ಇನ್ನೊಂದು ಸ್ವಲ್ಪ ಹಾಕ್ತಾ ನೋಡ. ಆಮೇಲೆ ಮತ್ತು ಮ್ಯಾಂಗೋ ಕಟ್ ಮಾಡಿ ಹಾಕೊಳ್ಳೋಣ್ರಿ ಮೇಲೆ. ಇನ್ನೂ ಸೂಪರ್ ಟೇಸ್ಟ್ ಆಗೈತೆ ರೀ. ಆಮೇಲೆ ಸ್ವಲ್ಪ ಬಾದಾಮಿ, ಇವಾಗ ಪೂರಿ ರೀ. ಇನ್ನೊಂದು ಕೂಡ ಅರಿಶಿನ. ಇದು ಚಪ್ಟಾಗೈತಿ, ಇದು ಚಪ್ಟ ಮಾಡೋಣ ತಡಿ. ಮೆತ್ತಗಾಗೈತಾ ಇದು? ಆಮೇಲೆ ಅಯ್ಯೋ ಹಂಗೆಲ್ಲ ಮಾಡ್ಬಿಡ. ಮಾವಿನ ಹಣ್ಣು ಹಾಕೊಳ್ಳೋಣ. ಬಟ್ರ್ ಕಣ್ಣಂಗೆ ಕಾಣಿಸೋದಿರುತ್ತೆ. ಬಟ್ರ್ ಅಲ್ರಿ ಇದು ಮಾವಿನ ಹಣ್ಣು. ಹಂಗೆ ಮಾಡಿಬಿಡವ. ಇಲ್ಲಿ ಹಾಕು, ಇಲ್ಲಿ ಹಾಕು, ಅಲ್ಲಿ ಹಾಕ್ಬೇಡ. ಇಲ್ಲಿ ಹಾಕ್ತೀನಿ ಅಂತಳ್ರಿ. ಬಟ್ ಎಲ್ಲರ ಹಾಕ್ತೀನಿ, ಅಟ್ ಮಾವಿನ ಹಣ್ಣು ಹಾಕ್ತೀನಿ. ನೋಡ್ರಿ ಇವಾಗ ನಮ್ದು ಆಮರಸು ಮತ್ತು ಪುರಿ ರೆಡಿ ಆಯ್ತು. ಸ್ವಲ್ಪ ಟೇಸ್ಟ್ ಮಾಡಿ ಆಮೇಲೆ ಹೊರಗೆ ಕೊಡೋಣ್ರಿ. ನಾವು ಮಾಡಿದ್ದು ನಾವು ಟೇಸ್ಟ್ ಮಾಡ್ಬೇಕು ಫಸ್ಟ್. ಹೌದಲ್ಲ ಶ್ಯಾ? ಮಾಡುವ. ಇಲ್ಲೇ ಮಾವಿನಕಾಯ್ದು ಇಲ್ಲಿ ಇಟ್ಟಿವ್ರಿ ಸೈಡ್. ಇದೊಂದು ಸ್ವಲ್ಪ ಹಚ್ಕೊಳ್ಳೋಣ. ಉಪ್ಪಿನಕಾಯಿ ಅದ ಏನಾರ ಇಲ್ಲಿ ಬಿಟ್ಟು ಹಚ್ಕೊಳ್ಳೋಣ. ನೋಡ್ರಿ ಎಷ್ಟು ತಿಕ್ನೆಸ್ ಐತಿ ನಮ್ದು ಆಮರಸ್. ನೋಡ್ರಿ ವಾವ್, ಚಲೋ ಆಗೈತಾ? ಮಸ್ತ್ ಆಗೈತಿ. ಇದ್ರೊಳಗೆ ಇವು ಮಾವಿನ ಹಣ್ಣು ಲೇಯರ್ ಹಾಕ್ಯಾರಲ್ಲ, ಅದ್ರಾಗ ಸೂಪರ್ ಟೇಸ್ಟ್ ಕೊಡತೈತಿ. ಮುಂಜೆ ಹರ್ಷ ನೀ ಟೇಸ್ಟ್ ಮಾಡ. ಹಾಂ ಯಾಕೆ ಆಕೆ ಮಾವಿನ ಹಣ್ಣು ಅಷ್ಟ ತಿಂತಾಳಂತ್ರಿ. ದಾದಿ ಮಕ್ಕಳು ನೋಡಿ. ಹರ್ಷ ಕೊಡು ಆಮ್ರಸ್ ಮತ್ತು ಪುರಿ ದಾದಿ. ಏನೇನು ಬೇದು ಪುರಿ ಆಮ್ರಸ್ ಎರಡು. ಹಾಂ ಮಸ್ತ್ ಆಗೈತಲ್ಲ ಇದು. ನೋಡಿದಾಗ ಚಂದ ಐತಿ. ಇಲ್ಲಿ ಬಂದಿದ್ದು ರೀ ಮಾವಿನ ಹಣ್ಣು ತೊಗೊಂಡಿದ್ವಿ ನಾವು. ಚಲೋ ಆತು ಬಿಡುವ, ಮಸ್ತ್. 100 ರೂಪಾಯಿ ಡಜನ್. ಹಾಂ ಸುಸ್ತಾಗ್ಯಾವಲ್ವ ಈಗ? ಭಾರಿ ಆಗೈತವ. ಚಲೋ ಆಗೈತೆ. ಮಸ್ತ್ ಆಗೈತೆ. ಟ್ರೈ ಮಾಡಿರಿ. ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತ್ ಆಗೈತೆ ಬಿಡು ಇದು.